ಹೇಳಂತ ತಕೊಂಡು ನೀರ ಅಲ್ಲಿ ಅದೇ ಲೋಟ ತಗ ತಟ್ಬಿಡು ಇಲ್ಲಿ ಒಳ ಬೆಳಗಿಕ್ಕಿಲ್ಲ ನೋಡು ಆತ ದನಿಗೆ ಕಟ್ಟಾಕಂಡ ನಾನು ಅವ ಚೀಲದ ಹಾಕಂಡ ಮಾಡಿ ಯಾಕೆ ಬಿಡು ಇಷ್ಟ ಇಲ್ಲ ಅಂತ ಅಲ್ಲ ರವೆ ಉಪ್ಪಿಟ್ಟು ಅದು ಆತೈತಿ ಹಿಂದೆ ಆತೇನಾಗ ಕಾಯ್ಕೊಂಡು ಹಾಕ್ಲ ಏನಾಗ ಅಮ್ಮ ಇದಲ್ಲೇ ಹೊಡ್ಕೊಂಡಂಗಾಗೈತೆ ನೀನು ಹಾಕ್ತಿದ್ದಲ್ಲ ಅವಾಗಲೇ ಇದು ಹಿಂಗಾಯ್ತು ಅಮ್ಮ ನೀನು ಹಾಕ್ತಿದ್ದಲ್ಲ ಅವಾಗಲೇ ಇದು ಹಿಂಗಾಯ್ತು ನೋಡು ಸರಿ ಬೇಕು ಸರ ಬಳೆ ಅಂದರೆ ಅಲರ್ಜಿ ಅಲ್ಲ ನಿಮಗೆಲ್ಲ ನೋಡು ಯಾಕೆ ಫೋಟೋ ತೆಗಿತೀಯಾ ಇಟ್ಕೊಂಡು 5 ನಿಮಿಷ ಆಗಿಲ್ಲ ಕಿತ್ತಿಸಿದ್ದಾಳೆ ಅವ್ರು ಹೆಂಗಿರ್ಬೇಕು ಅಂದರೆ ಟಿ ಶರ್ಟು ಪ್ಯಾಂಟು ಚಡ್ಡಿ ಹಾಕ್ಕೊಂಡ್ಬಿಟ್ಟು ಬಳೆ ಸರ ಏನು ಇಲ್ದಂಗೆ ಇದ್ರೇ ಅವ್ರಿಗೆ ಸರಿ ಈ ಬಳೆ ಸರ ಎಲ್ಲ ಹಾಕೊಂಡ್ಬಿಟ್ಟು ಅವ್ರಿಗಂತ ಶಾದ್ರದಂಗೆ ಆಗ್ತಿ ಅಲ್ವಾ ಅದಕ್ಕೆ ಬಂದ ತಕ್ಷಣ ಎಲ್ಲ ಬಿಚ್ಚಿಕ್ತಾಳೆ ಹೇಳಿ ಅದೇನು ಹೆಣ್ಮಕ್ಳು ಏನು ಇತ್ತಲ್ಲ ಬೃಂದಕ್ಕಂಗೆ ಇಲ್ಲ ನೋಡಿ ಈ ಥರದವು ಆ ಥರದವು ಒಂದು ಕಳ್ಕೊಂಡು ಹೋಯ್ತಂತೆ ಒಳ್ಳೇದು ಅಜ್ಜಿನ ಬರ್ತಾರೆ ಇಲ್ಲಿಗೆ ನಾಳೆ ಬರ್ತಾರೆ ಅಜ್ಜಿಯರು ಹೋಯ್ತಾ ಕಳ್ದಾಗ್ತಾ ಹೊಡೆದಾಗ್ತಾ ಅದು ಹೊಡೆಯೋ ತನಕ ಸಮಾಧಾನ ಇರಲ್ಲ ನಿಮಗೆ ನಾನು ತೆಗಿತೀನಿ ಅಂತ ಹೇಳಿದ್ದೀನಿ ತೆಗಿ ತನಕ ಸಮಾಧಾನ ಇರಲ್ಲ ಎಲ್ಲ ಒಂದೇ ಸರಿ ತೆಗೆದು ಬಿಡ್ಬೇಕು ಇವರೇನೆ ತೆಗಿದ್ನ ಅಲ್ಲಿ ಬೀದಿತಾರ ತೆಗಿಯೋದನ್ನ ಚೂರು ಕಾಲಿಗೆ ಹೋಗ್ಕೊಂಡ್ರೆ ಎಷ್ಟು ಬರೋಗು ಹಿಂಗಿಟ್ಟು ನಿಂತ ನಾನು ತೋರಿಸ್ಕೊಂಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಆಂಟಿ ಊರಲ್ಲಿ ಹಬ್ಬ ಇತ್ತು ಅಂತ ನಮ್ಮ ಆಂಟಿ ಊರಿಗೆ ಬಂದಿದ್ವಿ ಇಲ್ಲಿ ನಮ್ಮ ಊರ ಪಕ್ಕದೂರೇ ಕಬ್ಬಳ ಅಂತ ಊರಿಗೆ ಬಂದಿದ್ವಿ ಈ ಸೀಸನಲ್ಲಿ ನಮ್ಮೂರ ಕಡೆ ಸೈಡೆಲ್ಲ ಬಾನ ಅಂತ ಮಾಡ್ತಾರೆ ಹಬ್ಬ ಆ ಥರನೇ ಬಾನ ಅಂತ ಸೊ ಅದು ಚಿಕನ್ ಮಟನ್ ಮಾಡೋದು ನಾನ್ ವೆಜ್ ಹಬ್ಬ ಇದು ನಾನ್ ವೆಜ್ ಮಾಡೋದು ನಮ್ಮೂರಲ್ಲಿ ಹೋದ ವಾರ ಆಗಿತ್ತು ಮಂಗಳವಾರ ಆ ವಿಡಿಯೋನ ಹಾಕಿದ್ದೀನಿ ನೋಡಿ ಹಿಂದಿನ ವೀಡಿಯೋ ಅದೇ ಇರೋದು ಮತ್ತು ಅದಾದಮೇಲೆ ಅದ್ರ ನೆಕ್ಸ್ಟ್ ವಾರ ಇವಾಗ ನಮ್ಮ ಆಂಟಿ ಊರಲ್ಲಿ ಆಗ್ತಾಯಿದೆ ಒಂದು 11 ಊರಲ್ಲೇನೋ ಈ ಹಬ್ಬ ಆಗ್ತಾಯಿದೆ ನಮಗೆ ನೆಂಟರಿರೋದು 5 ಊರಲ್ಲೇನೋ ಹಬ್ಬನೇ ಆಗ್ತಾಯಿದೆ ಇದು ಎಲ್ಲರೂರಿಗೂ ಹೋಗ್ಬೇಕಾಯ್ತು ಹಂಗಾಗಿ ನಾನು ನಮ್ಮ ಆಂಟಿ ಊರಿಗೆ ಬಂದಿದ್ದೆ ನಮ್ಮ ಅಪ್ಪಾಜಿ ನಮ್ಮ ಇನ್ನೊಂದು ಆಂಟಿ ಇದ್ದಾರೆ ತೇಕ್ಲವಟ್ಟಿ ಅಂತ ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಅಮ್ಮ ನಮ್ಮ ಅಕ್ಕರ ಊರಿಗೆ ಹೋಗಿದ್ದಾರೆ ಅಲ್ಲೂ ಹಬ್ಬನೇ ಇದೆ ಹಬ್ಬನೇ ಹಂಗೆ ಒಂದೇ ಸಲ ಬೀಳುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲ ತಕ್ಕ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಬಂದ್ಬಿಟ್ಟು ಈಗ ಉಪ್ಪಿಟ್ಟೆಲ್ಲ ಮಾಡಿರ್ತಾರೆ ನಮ್ಮ ಆಂಟಿ ಎಲ್ಲ ಊಟ ಮಾಡ್ಕೊಂಡ್ಬಿಟ್ಟು ನನ್ನ ಮಗಳು ಊಟ ಮಾಡ್ತಿರಲಿಲ್ಲ ಸುಮ್ಮನೆ ಅವಳ ಹತ್ರ ಸ್ವಲ್ಪ ಆಟ ಆಡಿಕೊಂಡು ಯಾರೂ ಇರಲಿಲ್ಲ ಇನ್ನೂ ಯಾರೂ ಬಂದಿರಲಿಲ್ಲ
ಎಲ್ಲರೂ ಬೇರೆ ಬೇರೆ ಕಡೆ ಎಲ್ಲ ಬನ ಇದೆಯಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟಿದ್ರು. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೆ ನಮ್ಮ ಆಂಟಿ ಊರಿಗೆ. ಯಾಕಂದರೆ ನಮ್ಮ ಆಂಟಿ ಸ್ವಲ್ಪ ಬೆಂಗಳೂರಲ್ಲಿರೋದು. ನನ್ನ ತಂಗಿ ನಮ್ಮ ಆಂಟಿ ಮಗಳು ಡೆಲಿವರಿ ಆಗಿದೆ ಅಲ್ವ, ನಮ್ಮ ಆಂಟಿ ಅಲ್ಲೇ ಇರೋದು ನೋಡಿಕೊಂಡು ಸ್ವಲ್ಪ ಹಬ್ಬ ಮಾಡಬೇಕು ಅಂತ ಬಂದಿತ್ತು ಪಾಪ. ಅವತ್ತಿನ ಬೆಳಿಗ್ಗೆ ಬಂದಿತ್ತು ಅಷ್ಟೇ ನಮ್ಮ ಆಂಟಿ ಬೆಂಗಳೂರಿಂದ. ನಮ್ಮ ಆಂಟಿಗೆ ಒಂದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಬರೇ ಬಾ ಅಂತ ಹೇಳಿತ್ತು. ಹಾಗಾಗಿ ಬಂದಿದ್ದೆ. ಬಂದ್ಬಿಟ್ಟು ಎಲ್ಲ ನೀಟಾಗೆಲ್ಲ ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಂಡ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿತ್ತು, ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಬ್ಬನ ಇದು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ನೆಲ ಕ್ಲೀನ್ ನೆಲ ಒರೆಸ್ಬಿಟ್ಟು ಇವಾಗ ಸಾಂಬಾರಿಗೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಆಂಟಿ ಇನ್ನು ಬೇರೆ ಕೆಲಸ ಏನಾರು ಮಾಡ್ತಾಯಿರುತ್ತೆ. ಅಂದರೆ ಈ ಕೆಲಸ ಎಲ್ಲ ಈಗ ಬಂದುಬಿಟ್ಟಿದ್ರೆ ಅಡುಗೆ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ನಂದೇ, ನಾನೇ ಮಾಡೋದು. ನಮ್ಮ ಆಂಟಿ ಏನಿದ್ರು ಸೈಡ್ ಹೆಲ್ಪ್ ಅಷ್ಟೇ, ಕಸ ಹೊಡಿಯೋದಾಗಲಿ ಪಾತ್ರೆ ಬೆಳ್ಕೊಡೋದಾಗಲಿ ಈ ಥರದ್ದು ಮಾಡುತ್ತಷ್ಟೇ. ನಾನೇನು ಮಾಡಿಸೋದು ಇಲ್ಲ. ಬಂದ್ಬಿಟ್ಟು ಎಲ್ಲ ನಾನೇ ಎಲ್ಲ ಅಡುಗೆ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾಯಿದ್ದೀವಿ. ಯಾಕಂದರೆ ಬೇರೆ ಊರುಗಳಲ್ಲಿ ಹಬ್ಬ ಇದೆಯಲ್ಲ, ಎಲ್ಲ ಜನ ಎಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೆ. ಹಂಗಾಗಿ ಒಂದು ಸ್ವಲ್ಪ 2 ಕುಕ್ಕರಲ್ಲೇ ಕೂಗಿಸಿಟ್ಬಿಡ್ತೀನಿ. ಒಂದು ಸ್ವಲ್ಪ ಒಂದು ಕುಕ್ಕರಲ್ಲೇ ಕೂಗೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಕಾಳು ಗೊಜ್ಜು ಮಾಡ್ತೀವಿ ನಮ್ಮ ಕಡೆ, ಕೆದಕ್ಲು ಅಂತಾರೆ. ಬೇರೆ ಕಡೆ ಸೈಡ್ ಏನೋ ಥರ ಗೊತ್ತಿಲ್ಲ, ನಮ್ಮ ಕಡೆಯಿಂದ ಕೆದಕ್ಲು ಅಂತಾರೆ ಕಾಳು ಗೊಜ್ಜು. ಇದು ಲಿವರು ಗುಂಡ್ಕಾಯಿ ಎಲ್ಲ ಬರುತ್ತಲ್ಲ, ಅದು ಮೊಟ್ಟೆ ಸರ ಎಲ್ಲ ಬರುತ್ತಲ್ಲ ಕೋಳಿಯಲ್ಲಿ, ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ನಾವು ಏನೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಸಾಂಬಾರಿಗೆ ಹಾಕೋದು, ಅದನ್ನೇ ಸ್ವಲ್ಪ ಇದಕ್ಕೆಲ್ಲದಕ್ಕೂ ಹಾಕ್ಬಿಟ್ಟು ಸ್ವಲ್ಪ ನಮಗೇನು ಕಾಳು ಬೇಕೋ ಆ ಕಾಳೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸಿ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಸೈಡಿಗೆ. ಆಮೇಲೆ ನಾನು ಅಲ್ಲಿ ಅಡುಗೆ ಮಾಡ್ತಾಯಿದ್ದೆ. ನಮ್ಮ ಆಂಟಿಲಿ ಟೈಮ್ ಆಗಿತ್ತು, ಮಧ್ಯಾಹ್ನ ಬೆಳಿಗ್ಗೆ ಬಂದಿದ್ದು ಸ್ವಲ್ಪ ಉಪ್ಪಿಡ್ತಿದ್ದೆ ಅಷ್ಟೇ, ಏನೂ ತಿಂದಿಲ್ಲ ಅಂತ ಚುರುಮುರಿ ಏನೋ ಮಾಡ್ತಾಯಿತ್ತು. ಮಂಡಕ್ಕಿ ಗೊಜ್ಜುಪುರಿ ಥರ, ಗೊಜ್ಜುಪುರಿ ಅಂತಾರೆ, ಅದು ಮಾಡ್ತಾಯಿತ್ತು. ಬೇಡ ಅಂದರೂ ಕೇಳೋಲ್ಲ ನಮ್ಮ ಆಂಟಿ. ಇಲ್ಲ ಮಾಡ್ತೀನಿ ತಿನ್ನು ಅಂತ ಮಾಡ್ತಾಯಿದ್ದೆ ನೋಡಿರಿ. ಈ ಕಡೆ ನಾನು ಸಾಂಬಾರಿಗೆಲ್ಲ ವಿಷಲ್ ಕೂಗೋಕ್ಕೆ ಅಂತ ಬಂದಿದ್ದೆ. ನಮ್ಮ ಆಂಟಿ ಎಲ್ಲ ಮಾಡ್ತಾಯಿತ್ತು. ಆದರೂ ಬೇಡ ಕಣಂಟಿ, ಆಲ್ರೆಡಿ ಒಂದು 5 ಏನೋ ಆಗಿತ್ತು, 5 ಗಂಟೆ ಏನೋ ಆಗಿತ್ತು. ಇಷ್ಟೊತ್ತಿನಲ್ಲಿ ಏನು ತಿನ್ನೋದು, ಬೇಡ ಬಿಡು ಅಂತ ಹೇಳಿದ್ರು. ನಮ್ಮ ಆಂಟಿ ಕೇಳೋಲ್ಲ. ಇಲ್ಲ ಬಿಡು, ಬೆಳಗ್ಗೆ ತಿಂದಿದ್ದು ಸ್ವಲ್ಪ ತಿಂದಿರ್ತೀಯ, ಹೊಟ್ಟೆ ಹಸಿವಾಗಿರುತ್ತೆ, ಇನ್ನು ಮತ್ತೇನು ಅಡುಗೆ ಬೇರೆ ಆಗಬೇಕಾಯ್ತಲ್ಲ, ಇನ್ನು ಅಡುಗೆ ಮಾಡಿ ಎಡೆ ಕೊಟ್ಟೆಲ್ಲ ಊಟ ಮಾಡೋದಕ್ಕಾಗುತ್ತೆ, ಊಟ ಮಾಡೋದೇನು ಫಸ್ಟು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ತಿಂದ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡಿ ಇನ್ನೂ ಸಲ ನೆಲ ಎಲ್ಲ ಒರೆಸ್ಬಿಟ್ಟು ನಮ್ಮ ಆಂಟಿ ಸ್ನಾನ ಮಾಡ್ಕೊಂಬಂದು ಕೂತ್ಕೊಂಡಿತ್ತು. ನಾನು ಸ್ವಲ್ಪ ಮುದ್ದೆ ಮಾಡೋದೊಂದು ಬಾಕಿ ಇತ್ತು ಅಷ್ಟೇ. ಅದನ್ನು ಬೇಗನೆ ಮಾಡಿಟ್ಬಿಟ್ರೆ ಮುದ್ದೆ ಬಂದು ಉಣ್ಣೋಸ್ತಿಗೆ ಸ್ವಲ್ಪ ಆರಿಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಮಾಡ್ಕೊಂಡೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮ ಆಂಟಿ ನೀನು ಮಾಡ್ತಾಯಿರು, ನಾನು ಎಡೆ ಕೊಟ್ಬಿಡ್ತೀನಿ, ದೇವರಿಗೆಲ್ಲ ಎಡೆ ಕೊಡಬೇಕಾಗತ್ತಲ್ಲ, ಹಾಗಾಗಿ ನೀನು ಕಟ್ತಾಯಿರು, ನಾನು ಎಡೆ ಕೊಟ್ಬಿಡ್ತೀನಿ ಅಂತ. ನಮ್ಮ ಆಂಟಿ ಕಟ್ದಂಗೆ ಒಂದು 2 ದೇವರಿಗೇ 2 ಕೊಡಬೇಕು. ಹಾಗಾಗಿ ಎಲ್ಲ ತಟ್ಟೆಗೆ ಹಾಕೊಂಬಿಟ್ಟು ಎಡೆ ಕೊಡೋಕ್ಕೆ ಅಂತ ದೇವಸ್ಥಾನ ಹತ್ರ ಹೋಗಿತ್ತು. ಅದಕ್ಕೆ ನಮ್ಮ ಆಂಟಿ ಬರೋ ಅಷ್ಟರಲ್ಲಿ ನಾನೆಲ್ಲ ಮುದ್ದೆ ಎಲ್ಲ ಕಟ್ಟಿಟ್ಬಿಡು ಅಂತ ಕಟ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳು ತೀಟೆ ನೋಡಿ ಯಾವ ಥರ ತೀಟೆ ಆಡ್ತಾಳೆ ಅಂತ. ಎಷ್ಟು ಅವು ಥರ ಆಡ್ತಿದ್ದಾನೋ ನೀನು ಇದ ಮೇಲೆ. ನೋಡಿ ಎಷ್ಟು ಅವಳು ನಾಟಕ. ಇವಳು ಒಬ್ಬಳದೇ ತೀಟ್ಲೆ ಜಾಸ್ತಿ ನಮ್ಮ ಮನೇಲಿ. ದೊಡ್ಡಳಾದರೆ ಸುಮ್ಮನೆ ಇರ್ತಾಳೆ, ಇವಳಿದ್ದಾಳಲ್ಲಿ ಇವಳು ಎಲ್ಲರೂ ಹೋಗಿ ಬಂದು ಕರ್ಕೊಂಡ್ರೆ ಬರೀ ಇದೇ ಆಟ ಇವಳದು. ಕೈ ಕಾಲು ಸುಮ್ಮನೆ ಇರಲ್ಲ, ಅದು ಮುಟ್ಟೋದು ಇದು ಎಳೆಯೋದು. ಯಪ್ಪ ನನಗದು ಸಾಕಾಗೋಗ್ಬಿಡುತ್ತೆ. ಅದಕ್ಕೆ ಇವಳು ಯಾರು ಇರ್ಗೋ ಕರ್ಕೊಂಡೋಗೋಣ, ನನ್ನ ಹತ್ರ ಬಿಟ್ಟು ಹೋಗ್ಬಿಡ್ತಾರೆ. ನಿನಗೆ ಸರಿ ನಿನ್ನ ಮಗಳು, ನೀನೇ ನೋಡ್ಕೊಂಡು ಹಿಂಗೆ ನೋಡ್ಕೊಂತೀಯ ಅಂತ ನನಗೆ ಮಾತು ಕೇಳೋದು ಇವಳು. ಯಾಕಂದರೆ ಅಟ್ಟು ಕೊಡ್ತಿರ್ತೀನಲ್ಲ ಅವಾಗವಾಗ. ಅದಕ್ಕೆ ಅಲ್ಲಿ ಏನೇ ಬೀಳಿಸ್ಕೊಂಡಿಯ ಸುಮ್ಮನಿರು. ಇಲ್ಲೇ ಉರುಳು ಸೇವೆ ಮಾಡ್ತಿದ್ದಾಳೆ ಮನೆ ಒಳಗೇನೆ. ಬಾ ಮಂಚದ ಕೇಳಕ್ಕೆ ಹೋದಿ ಆಮೇಲೆ ತಾನು ಬಾ. ನೀನು ಹಿಂಗೆ ಆಡೋದಕ್ಕೆ ಮತ್ತೆ ಎಲ್ಲ ನೀನು ಬಿಟ್ಟು ಹೋಗೋದು, ಯಾರು ನೀನು ಕರ್ಕೊಂಡು ಹೋಗಲ್ಲ. ತೆಪ್ಪಗಿದ್ರೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಹಿಂಗೆ ಆಡ್ತೀವಿ, ಯಾರು ಕರ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಟು ನನ್ನ ಹತ್ರ ಬಿಟ್ಟು ಹೋಗ್ತಾರೆ. ನಿನ್ನ ಮಗಳದಿನ ಹೆಂಗಾರ ನೋಡ್ಕೊಂತ ಬಾ. ಇದು ಏಣಿ ಬಿಡಿಸ್ಕೊಂತೀಯ ಬಾಯಿ ಕಡೆಗೆ ಬಾ. ಇದು ಪಾಪ ತೀಟಮಲ್ಲಿ ಬೇಕಡೆ ಇದೆ ಈ ಕಡೆಗೆ ಬಾ. ಆಮೇಲೆ ಬಾ, ಈಗ ಬೇಡ. ಇಲ್ಲ ಊಟ ಏನಪ್ಪದು ಕೈ ಮತ್ತೆ
ಎಲ್ಲಿಗೆ ಹೋಯ್ತಪ್ಪ ಅಲ್ಲೇ ಯಾಕೆ ಹೋಯ್ತಪ್ಪ ಕರ್ಕೊಂಡು ಬಂದ ನೋಡು ಮಂಗ್ಲಾತಿಯ ಇಲ್ಲಿ ಬಿಟ್ಟು ಹೋಯ್ದೀನಿ ಖಾರದ ಪುಡಿ ತಗೊಂಡೋಯ್ದೀನಿ ಖಾರದ ಪುಡಿ ಮಂಗ್ಲಾತಿದ ನೋಡಿ ಇಲ್ಲಿ ಬಿಟ್ಟು ನಾವು ಹಂಗಾರೆ ಇದ್ಯಾ ಮಂಗಳೂರು ತಿನ್ಲಿಕ್ಕೆ ಹೋದ್ರೆ ನಾವು ನೋಡ್ತಿದೀವಿ. ಖಾರದ ಪುಡಿ ತಗೊಂಡೋಯ್ದೀನಿ ಇದು ಕವರ್ ಇದ್ರಾಗ ಬಾಳೆಹಣ್ಣು ಹೂವು ಎಲ್ಲ ಇಕ್ಕಿದೀನಿ ಅಂತ. ಆಮೇಲೆ ನಾನೇ ಮಾಡ್ದೆ ಪಾಪ ಅಣ್ಣ ಪೂಜೆ ಪ್ರಕರಣ ಕುಂತವ ರಾಪಾಟ್ಕೊಂಡು ಹೊರಗೆ ಕೂತದ್ದು ಮಂಗ್ಲಾತಿ ನರಕಂತ ಒಳಗೆ ಬಂದ ನೋಡ್ತಾನೆ ಖಾರದ ಪುಡಿ. ಆವಾಗ ಹಂಗೆ ಸೈಡಿಗೆ ಹಿಂಗೆ ತಿಕ್ಕಿ ನಾನು ಎಡೆ ತುಂಬಿ ಆವಾಗ ತೀರ್ಥ ಇಸ್ಕೊಂಡು ಅಡ್ಡ ಬಿದ್ದು ಆವಾಗ ನೀನು ಮಂಗಳಾರತಿ ತಂದಿದ್ದಲ್ವೇ ಅಂತಂದೆ. ಅದಕ್ಕೆ ಹ್ಞೂ ಅಂತಂದೆ. ಯಾಕೆ ಕವರ್ ನಿಂದು ಅಂತಂದೆ. ಇದೇ ಕಣಪ್ಪ ಕರೆ ಕವರು ಅಂದೆ. ಕರೆ ಕವರು ಅಂತ ಖಾರದ ಪುಡಿ ತಂದಿದ್ಯಾ? ಅಯ್ಯೋ ಅವಾಗ ತಪ್ಪಾಯ್ತು ಕಣವ ಅಂತ ಅಡ್ಡ ಬಿದ್ದು ಕೈ ಮುಗಿದು ಅವಾಗ ನಾನು ತಪ್ಪು ಕಣವ ಯಾವುದೋ ಗ್ಯಾನ್ದಾಗ ಇದನ್ನು ತಗೊಂಬಂದ್ಬಿಟ್ಟಿದ್ದೀನಿ ಹೂವು ಬಾಳೆಹಣ್ಣು ಉದ್ಗಡ್ಡಿ ಎಲ್ಲ ಇಟ್ಟಿದ್ದೆ ಕಣವ ತಾಯಿ ನಮ್ಮವ್ವ ತಪ್ಪಾಯ್ತು ಕಣವ ಅಂತ ಕೈ ಮುಗಿದು ಅಡ್ಡ ಬಿದ್ದು ಬಂದಿದ್ದೀನಿ ಮಂಗಳಾರತಿ ಮಷಿನ್ ಹಾಕಿ ಕಣವ ಅಂತ. ಆವಾಗ ಆವಾಗ ಇದೆ ಬರೀ ಕವರ್ ಕೊಡಿಸ್ಬಾರ್ದು ಅಂತ ಬಾಳೆಹಣ್ಣು 2 ಬಾಳೆಹಣ್ಣು ಕೊಟ್ಟೆ ಮತ್ತೆ ಪ್ರಸಾದ ಕೊಟ್ಟೆ. ನಾನು ಅಷ್ಟು ತಗೊಂಬಂದ್ಬಿಟ್ಟಿನಿ ಕಣ ನನಗೆ ಕವರಾಗೆ ಇದು ಅಲ್ಲಿ ಎಡೆ ತುಂಬ್ಕೊಂತಿದ್ದೆ ರೂಮ್ನಾಗೆ ನಾನು ಇದೇ ಬಾಳೆಹಣ್ಣಿನ ಕವರ್ ಉಂಟು ತಗೊಂಬಂದಿನಿ ನಾನು ನೋಡಿಲ್ಲ. ಬಿಡು ಬಿಡು ಮಾಡ್ತಿದ್ದಿ ಬಿಡು ನಿನ್ಗೆ ಗೊತ್ತಾಯಿಲ್ಲ ಬಿಡು ಬಿಡು ಅವೆಲ್ಲ ತಪ್ಪು ಬಿಡು ಮಾಡ್ತೀನಿ ಅಂತಂದೆ. ಪ್ರಕರಣ ತಪ್ಪು ಅಂತಿದ್ಯಾ ಏನವ ಅಂತದ್ದು ಅಕ್ಕ ಹಿಂಗ ಆಗ್ಬಿಟ್ಟಿದ್ ಕಣಕ್ಕ ಹಣ್ಣುಕಾಯಿ ಕವರ್ ಆಗಿಟ್ಟಿದ್ದೆ ಇದೇ ಕವರ್ ಅಂತ ತಗೊಂಬಂದ್ಬಿಟ್ಟಿನಿ ಯಾವ್ದಾಗೆ ಅಂದಾಗೆ ಬೀಡವ ಏನ್ ಮಾಡಕ್ಕಾಗ್ತದೆ ಮಾರ್ತು ತಗೊಂಬಂದಿದ್ದೀನಿ. ಮತ್ತು ಇವಾಗ ಮತ್ತೇನಕ್ಕೆ ನಾನು ಕಾಯಿ ತುರಿತಿದ್ದೀನಿ ಅಂದರೆ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಗಂಡ ಐತೆ ನಮ್ಮ ಚಿಕ್ಕಪ್ಪ ಈ ನಾನ್ ವೆಜ್ಜಲ್ಲೆಲ್ಲ ಊಟ ಮಾಡಲ್ಲ. ಚಿಕನ್ನು ಮಟನ್ ಯಾವುದೂ ತಿನ್ನೋದಿಲ್ಲ. ನಾನ್ ವೆಜ್ ಅಂದರೆ ಮುಟ್ಟೋದಿಲ್ಲ ನಮ್ಮ ಚಿಕ್ಕಪ್ಪ. ಹಾಗಾಗಿ ನಮ್ಮ ಚಿಕ್ಕಪ್ಪ ಒಂದು ಸ್ವಲ್ಪ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿತ್ರಾನ್ನ ಮಾಡ್ಕೊಡ್ತೀನಿ ಅಂದೆ. ಹಾಗಾದರೆ ಬೇಡ ಸ್ವಲ್ಪ ಚಟ್ನಿನೇ ಮಾಡ್ಕೊಡಮ್ಮ ಅಂತ ಮುದ್ದೆ ಬೇರೆ ಇತ್ತಲ್ಲ ಮುದ್ದೆ ಚಟ್ನಿ ಊಟ ಮಾಡ್ತೀನಿ ಅಂತ ಹಂಗಾಗಿ ನಮ್ಮ ಚಿಕ್ಕಪ್ಪ ಸ್ವಲ್ಪ ಚಟ್ನಿ ಅರೇನ ಅಂತ ಅರಿತಾ ಇದೆ. ಆಮೇಲೆ ನಮ್ಮ ಆಂಟಿ ಹೇಳ್ತಾ ಇತ್ತಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟೈತೆ ನಮ್ಮ ಆಂಟಿ ಎಡೆ ಕೊಡೋಕ್ಕೆ ಅಂತ ಹೋಗಿತ್ತಲ್ಲ ಅಲ್ಲಿ ಹಣ್ಣು ಕಾಯಿ ತೊಗೊಂಡೋಗ್ಬೇಕಾಯ್ತು ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ. ನಮ್ಮ ಆಂಟಿ ಮಾಡ್ಬಿಟ್ಟಿದೆ ಮಿಸ್ ಆಗಿಬಿಟ್ಟು ಅಲ್ಲಿ ಸಾಂಬಾರೆಲ್ಲ ಹಾಕೋಣಕ್ಕೆ ಅಂತ ರೂಮ್ ಒಳಗೆ ಹೋಗಿತ್ತಲ್ಲ ಅಲ್ಲಿ ಖಾರದ ಪುಡಿದು ನಾನು ಇಟ್ಟಿದ್ದೆ ಕವರು ಸಾಂಬಾರಿಗೆಲ್ಲ ಹಾಕ್ಬಿಟ್ಟು ಅದನ್ನೇ ಅರ್ಜೆಂಟಲ್ಲಿ ಹಣ್ಣು ಕಾಯಿದು ಅಂತ ತೊಗೊಂಡು ಹೋಗ್ಬಿಟ್ಟೈತೆ ಮರೆತು ಅದನ್ನೇ ಬಂದು ಹೇಳ್ತೈತೆ ಅಂತ ಎಡ್ವಟ್ಟು ಮಾಡಿಬಿಟ್ಟೆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ತೊಗೊಂಡು ಹೋಗ್ಬಿಟ್ರೆ ಖಾರ ಪುಡಿ ತೊಗೊಂಡೋಗಿದ್ದೀನಿ ಅಂತ ಅದನ್ನೇ ಹೇಳ್ತಾ ಇತ್ತು. ಇವಾಗ ನಮ್ಮ ಚಿಕ್ಕಪ್ಪ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತೆಲ್ಲ ಚಟ್ನಿ ಮಾಡಿ ಅರದು ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನು ಸ್ವಲ್ಪ ನಮ್ಮ ಚಿಕ್ಕಪ್ಪಗೆ ಸ್ವಲ್ಪ ಊಟ ಹಾಕ್ಬಿಟ್ಟು ಇನ್ನು ಉಳಿದಿದ್ದ ಕೆಲಸ ಮಾಡ್ಕೋಬೇಕಷ್ಟೇ. ಈ ಥರ ಒಬ್ಬೊಬ್ರಿಗೆ ಒಂಥರ ಅಡುಗೆ ಮಾಡೋದಂದರೆ ಬೇಜಾರಾಗುತ್ತೆ ಫ್ರೆಂಡ್ಸ್. ಎಲ್ಲ ಊಟ ಮಾಡೋ ಥರ ಇರಬೇಕು. ಈಗ ಒಬ್ರಿಗೊಂದು ಮಾಡಿದಿದ್ರೆ ಸಖತ್ ಬೇಜಾರಾಗುತ್ತೆ. ನಮ್ಮ ಚಿಕ್ಕಪ್ಪಗೆಲ್ಲ ಊಟ ಕೊಟ್ಟು ನಾವು ಊಟ ಮಾಡಿ ಜಾಸ್ತಿ ನೆಂಟರು ಬಂದಿರಲ್ಲ. ಯಾಕಂದರೆ ಬೆಳಿಗ್ಗೆ ಬರ್ತಾರೆ ಎಲ್ಲ ಬೇರೆ ಕಡೆ ಊರಿಗೆ ಹೋಗಿದ್ದಾರಲ್ವ ಹಬ್ಬ ಅಂತ ಎಲ್ಲ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಒಂದು ಇಬ್ಬರನ್ನ ಬಂದಿದ್ರು ಅಷ್ಟೇ. ಅವರಿಗೆಲ್ಲ ಬಂದವರಿಗೊಂದು 4 ಜನಕ್ಕೆ ಊಟ ಇಟ್ಬಿಟ್ಟು ನಾನು ಊಟ ಮಾಡ್ಕೊಂಡು ನಮ್ಮ ಆಂಟಿನ ಊಟ ಮಾಡ್ಕೊಂಡು ಹೊರಗಿಟ್ಟು ಪಾತ್ರೆ ಬೆಳ್ಕೊಂಬಂದು ಇಟ್ಬಿಡೋಣ ಎಲ್ಲದೂ ನೀಟಾಗಿ ಎತ್ತಾಗಿ ಮತ್ತಿನ್ನೇನು ಅಂತ ಎಲ್ಲ ಪಾತ್ರೆ ಬೆಳಗ್ತಾಯಿದ್ದೆ. ಹಂಗಡೆ ನಮ್ಮ ಆಂಟಿ ನೀನೇನು ಬೆಳಗ್ಬಿಡ ನೀನು ಎಲ್ಲ ಅಡುಗೆ ಮಾಡಿದ್ಯಾ ಎಲ್ಲ ಕೆಲಸ ಮಾಡಿದ್ದೆ ತಾನೇ ಸಾಕು ಬಿಡು ನೀನೇನು ಮಾಡಬೇಡ ನಾನೆಲ್ಲ ಬೆಳಗ್ಗೆ ಕೊಡ್ತೀನಿ ಅಂತ. ಹಂಗಾರು ನಾವು ಕೇಳಬೇಕಲ್ಲ ಇಲ್ಲ ಆಂಟಿ ಬಿಡು ನಾನು ಬೆಳಗ್ತೀನಿ ಜಾಸ್ತಿ ಏನಿಲ್ಲ ಒಂದು 4 ತಟ್ಟೆ ಅಷ್ಟೇ ತಾನೇ ಅಂತ ನಾನೆಲ್ಲ ಬೆಳ್ಕೊಂಬಿಟ್ಟು ನೀಟಾಗಿ ಎಲ್ಲ ತಂದು ಜೋಡಿಸ್ಬಿಟ್ಟು ಇವಾಗ ಸಾಂಬಾರೆಲ್ಲ ಬಿಸಿ ಮಾಡ್ತಾಯಿದ್ದೀನಿ. ಯಾಕಂದರೆ ಸಾಂಬಾರು ಬಿಸಿ ಮಾಡಲಿಲ್ಲ ಅಂದರೆ ಎಲ್ಲ ಹೋಗ್ಬಿಡುತ್ತೆ ಅಳಸೋಗ್ಬಿಡುತ್ತೆ. ಮತ್ತು ಬೆಳಿಗ್ಗೂ ಬರ್ತಾರೆ ಜನ ಈಗ ಊಟ ಮಾಡೋಕ್ಕೆ ಅದಕ್ಕೆಲ್ಲ ಸಾಂಬಾರೆಲ್ಲ ಬಿಸಿ ಮಾಡ್ತೀನಿ. ಇಲ್ಲಿಬ್ಬರು ಅಜ್ಜಿ ಸೇರಿಬಿಟ್ಟು ನೋಡಿ ಮೊಮ್ಮಕ್ಳ ಹತ್ರ ಮಾತಾಡ್ತೀರಿ ವೀಡಿಯೋ ಕಾಲ್ ಮಾಡ್ಕೊಂಡು. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಪಾರ್ಟ್ ವೀಡಿಯೋನ ನಾಳೆ ಹಾಕ್ತೀನಿ. ಯಾರೆಲ್ಲ ಎಂಡ್ವರೆಗೂ ನನ್ನ ವೀಡಿಯೋ ನೋಡಿದೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋ ನೋಡಿ ಸಪೋರ್ಟ್